ನಾವು ಏನನ್ನ ಪದೇ ಪದೇ ಪುನರಾವರ್ತಿಸ್ತೀವಿ, ಏನು, ನನಗೆ ನನ್ನ ಯೋಗಕ್ಷೇಮ ಬೇಕು, ಐ ವಾಂಟ್ ಮೈ ವೆಲ್ ಬೀಯಿಂಗ್. ಉದಾಹರಣೆಗೆ ಈ ವಾಕ್ಯವನ್ನ ತಗೊಂಡ್ರೆ, ಐ ವಾಂಟ್ ಮೈ ವೆಲ್ ಬೀಯಿಂಗ್, ನನಗೆ ಒಳ್ಳೇದಾಗ್ಬೇಕು, ನನಗೆ ಸಂತೋಷ, ಆನಂದ, ಸುಖ ಎಲ್ಲ ಬೇಕು ಅಂತ ಏನು ನಮ್ಮ ಬಾಯಿಂದ ಪದೇ ಪದೇ ಪುನರಾವರ್ತಿಸ್ತೀವಿ, ಅದು ನಮ್ಮನ್ನ ಪ್ರೋಗ್ರಾಮ್ ಮಾಡುತ್ತೆ. ಅದರಂತೆಯೇ ನಮ್ಮ ನಿರ್ಧಾರಗಳು ಕೂಡ ಅದರಂತೆಯೇ ಇರುತ್ತೆ. ಸೊ ನನಗೆ ಒಳ್ಳೇದಾಗ್ಬೇಕು ಅಂತ ನಾನು ಬಾಯಿಂದ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಒಳ್ಳೇದ್ ಏನು ಅಂತ ಕೂಡ ನಾನು ತಿಳ್ಕೊಬೇಕು. ಅವಾಗ ಅದು ನಮ್ಗೆ ಸತ್ಯದ ಅನ್ವೇಷಣೆ ಕಡೆ ಕೂಡ ಕರ್ಕೊಂಡು ಹೋಗುತ್ತೆ. ಅದಲ್ಲದೆ ನಾವು ನಿರ್ಧಾರ ತಗೋಬೇಕಾದ್ರೆ ನಮ್ಮ ಒಳಗಿಂದ ಒಂದು ವಾಯ್ಸ್ ಬರುತ್ತೆ, ಇದು ನನಗೆ ಒಳ್ಳೇದ್ ಮಾಡುತ್ತಾ ಕೆಟ್ಟದ್ ಮಾಡುತ್ತಾ ಅಂತ. ಸೊ ಅದಕ್ಕೆ ಈ ತರ ನಾವು ವೇದಿಕಲಿ ಯಾವ ತರ ಟ್ರೈನಿಂಗ್ ಮಾಡ್ತೀವಿ, ಡಿಸಿಪ್ಲಿನ್ ನ ಶಿಸ್ತನ್ನ ಬೆಳೆಸ್ಕೊತೀವಿ ಅಂದ್ರೆ ಸರಿಯಾದದನ್ನ ನಮ್ಮ ಬಾಯಿಂದ 24/7 ನಾವು ಯಾವಾಗ ಮಾತಾಡ್ತೀವೋ ಅವಾಗೆಲ್ಲ ಸರಿಯಾದದನ್ನೇ ಮಾತಾಡ್ಬೇಕು. ಸೊ ಆ ತರ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಎಲ್ಲಾ ಪಾಸಿಟಿವ್, ಎಲ್ಲಾ ಒಳ್ಳೇದೇ ಆಗೋ ತರ ನಮ್ಮನ್ನ ನಾವು ರೂಪಿಸ್ಕೋಬಹುದು, ನಮ್ಮ ಜಗತ್ತನ್ನ ನಾವೇ ರೂಪಿಸ್ಕೋಬಹುದು. ಸೊ ಇದು ಸ್ಪೀಚ್ ಡಿಸಿಪ್ಲಿನ್ ಅಲ್ಲಿ ಅತ್ಯಂತ ಪಾಸಿಟಿವ್ ವಿಷಯ. ಇನ್ನೊಂದು ಏನು ಅಂದ್ರೆ, ನಾವು ಸೈಲೆಂಟ್ ಆಗಿ ಕೂತಿದ್ರೆ ಏನೂ ಆಗಲ್ಲ. ಲೈಕ್ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಂದು ಲಿಫ್ಟ್ ಅಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ, ಯಾರು ಟ್ರ್ಯಾಪ್ ಆಗ್ಬಿಟ್ಟಿದ್ರೆ, ಅವ್ರು ಸೈಲೆಂಟ್ ಆಗಿ ಸುಮ್ನೆ ಕೂತಿದ್ರೆ ಅವ್ರು ಹೊರಗ್ ಬರಕ್ ಸಾಧ್ಯನಾ? ಇಲ್ಲ ಅಲ್ವಾ? ಅವ್ರು ಹೇಳಲೇಬೇಕು, ಅವರು ಮಾತಾಡ್ಲೇಬೇಕು, ಸಹಾಯ ಮಾಡಿ, ಕಾಪಾಡಿ, ಏನೋ ಒಂದ್ ಹೇಳ್ಬೇಕು ಬಾಯಿಂದ ಅಲ್ವಾ? ಅದೇ ತರ ನಾವು ಕೂಡ ಜೀವಾತ್ಮರಾಗಿ ಈ ದೇಹದ ಒಳಗೆ ಟ್ರ್ಯಾಪ್ ಆಗಿದೀವಿ, ಒಂದು ಬಂದಿಖಾನೆಯಲ್ಲಿ ಇದೀವಿ. ಅದಕ್ಕೆ ಇದನ್ನ ರಿಬ್ ಕೇಜ್ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಏನು ರಿಬ್ಸ್ ಇದೆ ಅದನ್ನ ರಿಬ್ ಕೇಜ್ ಅಂತ ಕರೀತಾರೆ. ಅಂದ್ರೆ ಒಂದು ಗೂಡದು, ಆ ಗೂಡಿನಲ್ಲಿ ನಾವು ಬಂಧಿಸಲಾಗಿದೆ. ಸೊ ಅದರಿಂದ ನಾವು ಹೊರಗ್ ಬರ್ಬೇಕು ಅಂದ್ರೆ ಸರಿಯಾದ ಮಾತಿನ ಮೂಲಕವೇ ನಾವು ನಮ್ಗೆ ಮುಕ್ತಿ ಅಥವಾ ಏನ್ ಹೇಳ್ತಾರೆ ಮೋಕ್ಷ ಅದನ್ನೆಲ್ಲ ಪಡೆಯೋದಕ್ ಸಾಧ್ಯ. ಯಾವ್ದರ ಮೂಲಕ ಅಂದ್ರೆ ಮಾತಿನ ಮೂಲಕ. ಇನ್ನೊಂದ್ ಏನು ಅಂದ್ರೆ, ನಾವು ಬರೀ ಇನ್ನೊಬ್ಬರ ಹತ್ರ ಮಾತಾಡೋದ್ ಮಾತ್ರ ಮಾತಲ್ಲ, ನಾವು ನಮ್ಮ ಒಂಟಿ ಇದ್ದಾಗ ಅಥವಾ ಏಕಾಂತದಲ್ಲಿ ಇದ್ದಾಗ ಏನನ್ನ ಮಾತಾಡ್ತೀವಿ ಅದನ್ನು ಕೂಡ ಬ್ರಹ್ಮಾಂಡ ಸದಾ ನಮ್ಮನ್ನ ಕೇಳ್ತಾನೆ ಇರುತ್ತೆ. ಸೊ ನಾವ್ ಅನ್ಕೋತೀವಿ ಇನ್ನೊಬ್ಬರ ಹತ್ರ ಮಾತಾಡೋದ್ ಮಾತ್ರ ಮಾತು ಅಂತ, ಆದ್ರೆ ನಾವ್ ಮಾತಾಡೋದು ಗಾಳಿ ಕೂಡ ಕೇಳ್ತಾ ಇದೆ. ಸೊ ನಾವ್ ಮಾತಾಡಿದಾಗ ಆ ಮಾತನ್ನ ಬ್ರಹ್ಮಾಂಡಕ್ಕೆ, ಪರಮಾತ್ಮನ ಹತ್ರ ತಗೊಂಡು ಹೋಗೋದು ಯಾರು ಅಂದ್ರೆ ವಾಯುದೇವರು. ಸೊ ಅದಕ್ಕಾಗಿಯೇ ನಾವು ಸರಿಯಾದದನ್ನ ಮಾತನಾಡಿದಾಗ ನಮ್ಮನ್ನ ಕೂಡ ಅದು ಪ್ರೋಗ್ರಾಮ್ ಮಾಡುತ್ತೆ, ಮತ್ತೆ ಬ್ರಹ್ಮಾಂಡಕ್ಕೂ ಒಂದು ಮೆಸೇಜ್ ಹೋಗುತ್ತೆ. ನಾವು ಏನನ್ನ ಬಯಸ್ತಾ ಇದೀವಿ, ಏನನ್ನ ಇಚ್ಛಿಸ್ತಾ ಇದೀವಿ, ನಾನು ಯಾವ ದಾರಿಯಲ್ಲಿ ಹೋಗಕ್ಕೆ ಬಯಸ್ತಾ ಇದ್ದೀನಿ ಅಂತ ಬ್ರಹ್ಮಾಂಡಕ್ಕೂ ಅದು ಒಂದು ಮೆಸೇಜ್ ನಾವು ಕೊಡೋದು. ಸೊ ನಾವು ಯಾವ ಎನರ್ಜಿನ ಹೊರಗೆ ಹಾಕ್ತಿವೋ ಬ್ರಹ್ಮಾಂಡ ಅದೇ ತರಹದ ಒಂದು ಫೀಡ್ಬ್ಯಾಕ್ ನಮ್ಗೆ ಬರುತ್ತೆ. ಸೊ ಇದು ನಾವು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ನೋಡ್ಬೋದು. ಸೊ ಏನ್ ಹೇಳ್ತಾರೆ ಅಂದ್ರೆ, ನಾವ್ ಮಾತನಾಡಿದಾಗ ಬ್ರಹ್ಮಾಂಡ ಕೇಳಿಸ್ಕೊಳ್ಳುತ್ತೆ ಅಂತ. ಒಂದು ಸ್ವಾರಸ್ಯಕರವಾದ ವಿಷಯ ಅಂದ್ರೆ, ನಾರಾಯಣ ಕೂಡ, ಪರಮಾತ್ಮನಾದ ನಾರಾಯಣ ಕೂಡ ಅನಂತ ಶಯನದಲ್ಲಿ ಮಲಗಿರುವಾಗ ಒಂದು ಮುಗುಳ್ನಗೆ ಇಟ್ಕೊಂಡು ಮಲಗಿರ್ತಾನೆ. ಯಾತಕ್ಕೆ ಮುಗುಳ್ನಗೆ ಇದೆ ಅಂದ್ರೆ, ವೇದಿಕ್ ಪ್ರಕಾರ ನಾರಾಯಣ ಈ ಇಡೀ ಬ್ರಹ್ಮಾಂಡದಲ್ಲಿ ನಡೀತಾ ಇರೋದನ್ನೆಲ್ಲ ಗಮನಿಸಿ ನೋಡ್ತಾ ಕೇಳ್ತಾ ಆ ನಗು ಇರೋದು. ಸೊ ನಮ್ಮನ್ನ ಕೇಳ್ತಾ ಇರೋದು ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣನೇ. ಹಾಗಿದ್ರೆ ನಾವು ಮಾತಾಡ್ಲೇಬೇಕಲ್ವಾ? ಸೊ ಇದಲ್ಲದೆ ನಮ್ಗೆ ಏನಾದ್ರೂ ಬೇಕು, ಜೀವನದಲ್ಲಿ ಏನಾದ್ರೂ ಪಡಿಬೇಕು ಅಂತಿದ್ರೆ ಯಾವ ರೀತಿಯಲ್ಲಿ ಪಡೆಯೋದು ಅಂದ್ರೆ, ಮೊದಲನೇದು ನಾವು ನಮ್ಮ ಬಾಯಿಂದ ಅದನ್ನ ಮಾತಾಡ್ಬೇಕು. ಸರಿಯಾದದನ್ನ ಮಾತಾಡಿದಾಗ, ಸೆಂಟರ್ಡ್ ಬಾಯ್ ಮಧ್ಯದಿಂದ ಮಾತಾಡಿದಾಗ ಬ್ರಹ್ಮಾಂಡಕ್ಕೆ ಆ ಮೆಸೇಜ್ ಹೋದಾಗ ಅದನ್ನ ಪಡೆಯುವ ಜ್ಞಾನ ನಮಗ್ ಸಿಗುತ್ತೆ. ಯಾವ ರೀತಿಯಲ್ಲಿ ನಾನು ಅದನ್ನ ಪಡ್ಕೋಬಹುದು ಅನ್ನೋ ಜ್ಞಾನ ನಮಗ್ ಬರುತ್ತೆ. ಆ ಜ್ಞಾನವನ್ನ ನಾವು ಅಪ್ಲೈ ಮಾಡಿ ಅನುಸರಿಸಿದಾಗ, ಡಿಸಿಪ್ಲಿನ್ ಮೂಲಕ, ಶಿಸ್ತಿನ ಮೂಲಕ ನಾವು ಅದನ್ನ ಅಚೀವ್ ಮಾಡ್ಬೋದು, ಆ ಗುರಿಯನ್ನ ತಲುಪಬಹುದು. ಸೊ ಈ ರೀತಿ ನಾವು ನಮ್ಮ ಗುರಿಯನ್ನ ಕೂಡ ಸ್ಪೀಚ್, ಮಾತಿನ ಮೂಲಕ ತಲುಪಬಹುದು. ಇನ್ನೊಂದು ಹೇಳ್ಬೇಕು ಅಂದ್ರೆ, ಇನ್ನೂ ಇದಕ್ಕೆ ಪುಷ್ಟೀಕರಣ ಕೊಡ್ಬೇಕು. ಮಾತು ಯಾತಕ್ಕಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಮಗನ್ನಿಸ್ಬೋದು ಯಾರಾದ್ರೂ ಇಲ್ಲ ನಾನ್ ತುಂಬಾ ತಪ್ಪು ಮಾಡಿದೀನಿ, ನಾನು ಉದ್ಧಾರ ಆಗಕ್ಕೆ ಅವಕಾಶನೇ ಇಲ್ಲ ಅಂದ್ರೆ, ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ವಾಲ್ಮೀಕಿಯ ಕತೆ. ನಮ್ಗೆ ವಾಲ್ಮೀಕಿಯ ಕಥೆಯಲ್ಲಿ ಗೊತ್ತಿದೆ, ವಾಲ್ಮೀಕಿ ಆಗಕ್ ಮುಂಚೆ ಅವರು ರತ್ನಾಕರ ಅನ್ನೋ ಒಂದು ಬೇಟೆಗಾರರಾಗಿದ್ರು. ಬೇರೆ
ರಾಬರಿ ದರೋಡೆ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾರದ್ರು ಬಂದು ಅವ್ರಿಗೆ ಉಪದೇಶವನ್ನ ಮಾಡಿ ಅವ್ರಿಗೆ ರಾಮ ರಾಮ ಅಂತ ಹೇಳಿದಾಗ ಅವ್ರಿಗೆ ರಾಮ ಅಂತ ಕೂಡ ಹೇಳಕ್ಕಾಗ್ದೆ ನಾಲ್ಗೆ ಹೊರಳದೆ ಅವರು ಮರ ಮರ ಅಂತ ಹೇಳಿದ್ರು. ಅವ್ರಿಗೆ ಇನ್ನೂ ಸಿಂಪಲ್ ಆಗಿ ಮಾಡಿ ಕೊಟ್ರು. ಸೊ ಅದನ್ನ ಮರ 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 ಅಂದಿದ್ದು ರಾಮ ರಾಮ ಆಗಿ ಆಮೇಲೆ ಅವರು ನಮ್ಗೆ ಆ ಕತೆ ಗೊತ್ತಿದೆ ಹೇಗೆ ಅವರು ರಾಮಾಯಣವನ್ನೇ ರಚಿಸಿದ್ರು ಬಾಯಿಯ ಮೂಲಕ. ಅದನ್ನೇ ರಚನೆ ಮಾಡುವ ಶಕ್ತಿ ಆಯ್ತು, ಅವರು ಋಷಿ ಆದ್ರು. ಸೊ ನಮ್ಗೆ ರಿಫಾರ್ಮ್, ನಮ್ಮನ್ನ ನಾವು ತಿದ್ದುಕೊಂಡು ರಿಫಾರ್ಮ್ ಮಾಡ್ಕೊಳ್ಳೋ ಶಕ್ತಿ ಕೂಡ ಮಾತಿಗಿದೆ. ಸೊ ಒಂದು ದರೋಡೆಕೋರರಿಂದ ಋಷಿ ತನಕ ಆಗೋ ಸಾಮರ್ಥ್ಯ ಯಾವ್ದಕ್ಕಿದೆ ಅಂದ್ರೆ ಮಾತಿಗೆ. ಸೊ ಇದರಿಂದ ನಾವು ತಿಳ್ಕೊಬಹುದು ಮಾತಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಅದಕ್ಕಾಗಿಯೇ ವೇದಿಕ ಕಾಲದಲ್ಲಿ ಅವರು ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ಒಂದು ಮಾತಿನ ಮೂಲಕ ಮಾತಿನ ರಾಗವಾಗಿ ಮಾತಾಡ್ತಾ ಇದ್ರು. ಅವರ ಸಂಭಾಷಣೆ ಕೂಡ ರಾಗವಾಗಿರ್ತಾ ಇತ್ತು. ಅವರು ಗದ್ದೆ ತೋಟ, ಗದ್ದೆ ಕೆಲ್ಸ, ಮನೆ ತೋಟದ ಕೆಲ್ಸ, ಅಡ್ಗೆ ಕೆಲ್ಸ ಏನೇ ಮಾಡ್ತಿದ್ರು ಅವರು ಒಂದು ಭಜನೆ, ಕೀರ್ತನೆ, ಪರಮಾತ್ಮನನ್ನ ನೆನೆಸ್ಕೊಂಡು ಆ ಹಾಡಿನ ಮೂಲಕ ಆಗ್ಲಿ ಅವರ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಮಾತಿನ ಮೂಲಕ. ಸೊ ಹಾಗಾದ್ರೆ ತಿಳಿತಲ್ಲ ಮಾತು ಯಾತಕ್ಕೆ ಅಷ್ಟು ಮುಖ್ಯವಾದದ್ದು ಅಂತ. ಹಾಗಾದ್ರೆ ಇವತ್ತಿನಿಂದ ನಾವು ಕೂಡ ಸೈಲೆಂಟ್ ಆಗಿರೋದು ಬೇಡ, ಸರಿಯಾದ ಮಾತನ್ನ ಬಾಯಿ ಮಧ್ಯದಿಂದ ಮಾತಾಡಿ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನವನ್ನು ಪಡೋಣ. ಹಾಗಾದ್ರೆ ತಿಳಿತಲ್ಲ ಮಾತು ಯಾತಕ್ಕೆ ಇಷ್ಟು ಮುಖ್ಯ ಅಂತ. ನಾವು ಸೈಲೆಂಟ್ ಆಗಿರೋದು ಬೇಡ, ಸರಿಯಾದ ಮಾತನ್ನ ಅಭ್ಯಾಸ ಮಾಡೋಣ, ಶಿಸ್ತುಬದ್ಧ ಆಗಿರೋದನ್ನ ಅಭ್ಯಾಸ ಮಾಡೋಣ. ಮಾತಿನ ಶಿಸ್ತನ್ನ ಅಭ್ಯಾಸ ಮಾಡ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.